ಜಲಾವೃತ ಬ್ರಿಡ್ಜ್ ಮೇಲೆ ನಡೆಯುವ ಜನರ ತೀವ್ರ ಆಕ್ರೋಶ. ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಬ್ರಿಡ್ಜ್ ಮೇಲೆ ಗ್ರಾಮಸ್ಥರು ಹಾಗೂ ಬೇರೆ ಊರಿನವರು ಜೀವ ಪಣವಾಗಿಟ್ಟು ನಡೆದು ತೀರ ತಲುಪುತ್ತಿರುವ ಪರಿಸ್ಥಿತಿ ಉಂಟಾಗಿದೆ. ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ನೌಕರರು, ವ್ಯಾಪಾರಸ್ಥರು ಹಾಗೂ ರೈತರು ಈ ಸೇತುವೆಯನ್ನು ಅವಲಂಬಿಸಿದ್ದಾರೆ. ಭೀಮಾ ಬ್ರಿಡ್ಜ್ನ ಹಿಮ್ಮುಖ ನೀರಿನ ಒತ್ತಡದಿಂದ ಈ ಬ್ರಿಡ್ಜ್ ಪ್ರತಿ ವರ್ಷ ಮುಳುಗಡೆಯಾಗುತ್ತದೆ. ಇದು ಪ್ರಕೃತಿ ವಿಕೋಪವಾಗಿದ್ದರೂ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳದ ಶಾಸಕರು, ಅಧಿಕಾರಿಗಳು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ನಮ್ಮ ಗ್ರಾಮಕ್ಕೆ ಭೀಮಾ ಬ್ರಿಡ್ಜ್ ಕಟ್ಟಿ ಸಂಗಾವಿ ಮದರಿ ಯನಗುಂಟಿ ಮಾರ್ಗವೇ ಏಕೈಕ ದಾರಿ. ಇದು ಸ್ಥಗಿತಗೊಂಡಿರುವುದರಿಂದ ಬಸ್ಗಳಾಗಲಿ ವಾಹನಗಳಾಗಲಿ ಸುತ್ತು ಹರಿದು ಹೋಗುವ ವ್ಯವಸ್ಥೆ ಇಲ್ಲ. ಶಾಲಾ ಮಕ್ಕಳು, ವಯೋವೃದ್ಧರು, ಮಹಿಳೆಯರು ಜಲಾವೃತ ಬ್ರಿಡ್ಜ್ ಮೇಲೆ ನಡೆದು ಅಪಾಯಕ್ಕೆ ತುತ್ತಾಗುತ್ತಿದ್ದಾರೆ. ತಪ್ಪಿ ಬಿದ್ದರೆ ಯಾರು ಜವಾಬ್ದಾರಿ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಇನ್ನು ಗ್ರಾಮಸ್ಥರ ಬೇಡಿಕೆಗಳು: ತಕ್ಷಣವೇ ಕೆಎಸ್ಆರ್ಟಿಸಿ ಬಸ್ಗಳ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಬೇಕು, ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಸುರಕ್ಷತೆ ಕಲ್ಪಿಸಬೇಕು, ಶಾಶ್ವತ ಪರಿಹಾರಕ್ಕಾಗಿ ನೆಲಸ್ಥರಿಂದ ಮೇಲ್ಮಟ್ಟಕ್ಕೆ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಚುರುಕುಗೊಳಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮುಂಬರುವ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರಾದ BS ಹಿರೇಮಠ್ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಭೀಮಾ ಬ್ರಿಡ್ಜ್ ಹತ್ತಿರವಿರುವ ಆರಾಧ್ಯ ರೆಸ್ಟೋರೆಂಟ್ ಹಾಗೂ ಗೋವಾ ಹೋಟೆಲ್ನಲ್ಲಿ ನೀರು ನಿಂತು ಸಾಮಗ್ರಿಗಳು ನೀರಿನಲ್ಲಿ ತೇಲಾಡುತ್ತಿವೆ. ತಕ್ಷಣ ಶಾಸಕರು ಪರಿಹಾರ ನೀಡಬೇಕೆಂದು ಮಾಲೀಕರು ಇಂದು ನಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಆದರೆ ಮತ್ತು ಇವತ್ತು ಅಷ್ಟೇ ಸ್ಟಾಪ್ ಅದ, ನಿಧಾನವಾಗ್ಯದ ನದಿ, ಭೀಮಾ ನದಿ. ಆದರೆ ಮುಂದೇನು ನೀರು ಬಂದರೆ ಸ್ವಲ್ಪ ಆ ಕಡೆ ವಾಹನ ಈ ಕಡೆ ವಾಹನ ಸ್ಥಗಿತ ಆಗ್ತದೆ, ಸಂಪರ್ಕ ಕಡಿತ. ಅಂದರೆ ಗ್ರಾಮಸ್ಥರು ಈಗ ಅವರ ಮೂಲ ಸೌಕರ್ಯಗಳಿಗಾಗಲಿ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕಾಗಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಸರ್. ತೊಂದರೆ ಆಗ್ತಾ ಇದೆ ಅಂದರೆ ಈಗ ಟೂ ವೀಲರ್ ಏನದ ಮದರಿ, ಗುಡೂರು, ನರಬೋಳಿ ಹಿಡ್ದ ಹೋಗ್ತಾ ಇದ್ದಾರೆ. ದೊಡ್ಡ ಗಾಡಿಗಳು ಏನದಲ್ಲ ಈ ಸೈಡ್ ಹೋಗ್ತಾ ಇದ್ದಾರೆ. ಹಿಂಗೆ ಒಳಗಿಂದ ಹೋಗ್ಬೋದು ಸರ್, ಹೋಗ್ಬೋದು. ಮದರಿ, ಗುಡೂರ, ಚೆನ್ನೂರ್ಲಿಂದ ಜೇವರಿಗೆ ಸಂಪರ್ಕ ಮಾಡಬಹುದು. ಇದು ತಾಲೂಕು ಆಡಳಿತ ನಿಮ್ಗೆ ಏನಾದರೂ ತಾಲೂಕು ಆಡಳಿತ ಹೇಳಿದ್ದಾರೆ, ತಹಶೀಲ್ದಾರ್ ಅವರು ಬಂದು ಹೇಳಿದ್ದಾರೆ, ಭೀಮಾ ನದಿಗೆ ಹೆಚ್ಚಿನ 1 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮುಂಜಾಗ್ರತವಾಗಿ ತಹಶೀಲ್ದಾರು, PDOಗಳು, ನಮ್ಮ ಸ್ಥಳೀಯ ಗ್ರಾಮಸ್ಥರು, ಆಮೇಲೆ ಗ್ರಾಮ ಸೇವಕರು ಅವರೆಲ್ಲ ಇದ್ದಾರೆ. ಇಷ್ಟೊತ್ತನಾದ್ರೂ ನಮ್ಮ ಜೇವರಿಗೆ ಪೊಲೀಸ್ ಸ್ಟೇಷನ್ನವರು ಬಂದು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಯಾರು ಏನಾದರೂ ಹೆಚ್ಚಿಗೆ ತಿರುಗಾಡಬೇಡ್ರಿ, ನೀರು ಬರುವಂಥ ಸಾಧ್ಯತೆ ಇದೆ, ಜಾಗೃತ ಮೂಡಿಸಿ ಹೋಗಿದ್ದಾರೆ ಸರ್ ಸಾರ್ವಜನಿಕರಲ್ಲಿ. ಬೋಟ್ ವ್ಯವಸ್ಥೆ ಮಾಡಬೇಕ್ರಿ ಸರ್ ಅಂತ ಹೇಳಿದ್ದಾರೆ. ಆದರೆ ಈಗಿನ ಮಟ್ಟಿಗೆ ನೋಡಿದ್ರೆ ಈಗ ಸ್ಥಗಿತಗೊಂಡಿದೆ. ಸ್ಥಳಾಂತರ ಮಾಡೋ ಅವಶ್ಯಕತೆ ಇಲ್ಲ, ಒಂದಿನ ಮಾಡಬಹುದನ್ನ ಭರವಸೆ ಕೊಟ್ಟು ಕಂದಾಯ ಅಧಿಕಾರಿಗಳು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. BS ಹಿರೇಮಠ್, ಕಟ್ಟಿ ಸಂಗಾವಿ. ಮತ್ತೆ ಹೋಗ್ತಿರ್ತಾರ್ರಿ, ಬರ್ತಿರ್ತಾರ, ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಲಾರ್ದಂಗೆ ಮಾಡಿಕೊಡ್ಬೇಕು. ತೊಂದರೆ ಆಗ್ಲಾರ್ದಂಗೆ ಸರ್ ನಿಮ್ದು ಏನು ಬೇಡಿಕೆನ ಎತ್ತರದಲ್ಲಿ ಮಾಡಬೇಕು? ದೊಡ್ಡ ಅಧಿಕಾರಿ ಬಂದು ನೋಡ್ಬೇಕು. ಇಂಥ ನೀರು ಬಂದ್ರೆ ದೊಡ್ಡ ಆಫೀಸರ್ ಹೆಚ್ಚಿನ ಪ್ರಮಾಣದ ಬಂದ್ರೆ ಬೋಟ್ ವ್ಯವಸ್ಥೆ ಅಂದ್ರೆ ಸ್ವಲ್ಪ ಜನರಿಗೆ ತಕ್ಲೀಫ್ ಇಲ್ಲ. ಬೋಟ್ ವ್ಯವಸ್ಥೆ ಎಷ್ಟೊತ್ತು ಮಾಡಂಗಾರ ಸ್ವಲ್ಪ ಎತ್ತರದಲ್ಲಿ ಮಾಡಿಬಿಟ್ರೆ ಮುಗಿದು ಹೋಗುತ್ತಲ್ರಿ ಬ್ರಿಡ್ಜ್. ಈ ಬ್ರಿಡ್ಜ್ ಭಾಳ ತಿಳಕಾಗ್ಯದ್ರಿ, ವರ್ಷನೇ ಮರು ನಿರ್ಮಾಣ ಮಾಡಿ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ರೆ ಈ ರೀತಿ ತೊಂದರೆ ಆಗಲ್ಲ. ನಾವು ಭೀ ಹೊಲಕ್ಕೆ ಹೋಗ್ತೀವಿ, ಮದ್ರಾಗ ಹೊಲ ತೊಗೊಂಡಿವಿ. ಹೊಲಕ್ಕೆ ಹೋದ್ರೆ ತೊಂದರೆ ಬರ್ತದೆ ನಮ್ಗೆ ಭಾಳ. ನಾವು ಹೊಲ ತೊಗೊಂಡಿವ್ರಿ. ಶಾಸಕರೇನು ಬಂದು ಹೋಗ್ಯಾರ್ರಿ? ಶಾಸಕ ಯಾವಾಗ ಬಂದಿಲ್ರಿ. ಮತ್ತೆ ಅವ್ರ ಗಮನಕ್ಕೆ ಅದ ಇಲ್ರಿ ಇದು ಇಲ್ಲಿ ಸ್ಥಳೀಯರಂದ್ರೆ ನಿಮ್ಮ 3 ಮುಖಂಡರುಗಳು ಅವ್ರ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬರ್ತಿರುವ ದೃಶ್ಯಗಳನ್ನು ನೋಡಬಹುದು. ನೋಡಿ ಜನರು ನಿಮ್ಮ ಕಣ್ಣಿಗೆ ಶಿಕ್ಷಕರು ಅಂತ. ಮೇಡಮ್ ನಿಮ್ಮ ಹೆಸರು ರೀ? ಇಲ್ರಿ ಮೇಡಮ್, ಶಿಕ್ಷಕರದ್ರಿ ಗ್ರಾಮಕ್ಕೆ. ಹಿಂಗೆ ನಡ್ಕೊಂತ ಹೋಗಿರ ನೀರಲ್ಲಿ? ನೀರು ಜಾಸ್ತಿ ಆಗಿತ್ತಂದ್ರೆ ಹೆಂಗೆ ಬರ್ತಿದ್ರಿ? ಜಾಸ್ತಿ ಆದ್ರೆ ಹೆಂಗೆ ಮಾಡಕ್ರಿ, ಇಲ್ಲಿ ಏನು ವ್ಯವಸ್ಥೆ ಮಾಡ್ತಾರೆ ಹಂಗೆ ಬರೋದು. ಹಿಂಗಂದ್ರೆ ಸ್ಕೂಲ್ ರಜೆ ಐತ್ರಿ? ಸ್ಕೂಲ್ ರಜೆ ಇಲ್ರಿ.
ಫುಲ್ ಡೇ ಸ್ಕೂಲ್ ಇತ್ತು. ಶಿವಲಿಲ್ಲ ರೀ ಹಾಂ ರೀ ಬೆಳಗ್ಗೆ ಬಂದೀವಿ ಇಲ್ಲಿ ತನಕ ಬಂದೀವಿ ನೀರು ಭಾಳ ಅದಾವ ಬೇಡ ಅಂದ್ರು ಆಫೀಸ್ ಹೋದೇವಿ ಇನ್ನೊಂದು ರೋಡಿಲ್ಲ ಬಂದೀವಿ ಸ್ಕೂಲಿಗೆ ಹಾಂ ಯಾಕಂದ್ರೆ ಮೇಡಮ್ ಗುಡ್ರು ಒಂದು ತಾಸು ದಾರಿ ಆ ಕಡೆಯಿಂದ ವ್ಯವಸ್ಥೆ ಇದೆ ಇಷ್ಟೆಲ್ಲ ನೀರು ತುಂಬಿದೆ ಅಲ್ರಿ ಬರೋ ಟೈಮ್ದಾಗ ಖುಷಿ ಅನ್ನೋದು ಭಯ ಇರಲಿಲ್ಲ ನಿಮಗೆ? ಇಷ್ಟು ಜನ ಅಡ್ಯಾಡ್ಲತ್ತಾರಲ್ರಿ ಇಷ್ಟೆಲ್ಲ ಕಾಪಾಡೋರ ಊರಿನ ಜನರು ಅಂತೇಳಿ ಖುಷಿವಂತ ಭಯ ಇರ್ಬೋದಲ್ಲ ತಮಗೆ? ಮೇಡಮ್ ಹಂಗಂದ್ರೆ ಹೆಂಗ್ರಿ ಎಲ್ಲ ಊರಾಗ ಬರ್ತೀರಿ ನಡ್ರಿ ಅಂದ್ರಿ ಬಂದೇವ್ರಿ ಸಂಪೂರ್ಣ ನೀರಿನಲ್ಲೇ ಮುಳುಗಡೆ ಆಗಿದೆ ಅದು. ಎಲ್ಲ ಜೊತೆ ಸ್ಕೂಲ್ ಹತ್ರ ರಜೆ ನೋಡಪ್ಲೇ ಇಲ್ಲ ಅಂತಂದ್ರಿ ಅಂದ್ರೆ ಸ್ಥಳೀಯರಿಂದ ಅವರೇನು ನೀರು ಬಂದು ಇನ್ನೊಂದು ರೂಟ್ ಇತ್ತಲ್ರಿ ಹಂಗಾಗಿ ಬೆಳಗ್ಗೆ ಬಂದಿವಿ ಅಲ್ಲಿ ನೋಡಮ್ಮಿ ಅಂತ ಬಂದೇವ್ರಿ ಸುದ್ದಿ ನಂಬರ್ 1 ನ್ಯೂಸ್ ಜೇವರ್ಗಿ. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.